26 ಫೆಬ್ರವರಿ 2026ಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸರಹದ್ದಲ್ಲಿ ಅಮ್ಮಿನಬಾವಿ ರಸ್ತೆಗೆ ಒಂದು ರಸ್ತೆ ಅಪಘಾತ ಆಗುತ್ತೆ. ಸುಮಾರು ಮಧ್ಯಾಹ್ನ 12 ಗಂಟೆಗೆ. ಇದರಲ್ಲಿ ನಮ್ಗೆ ಬರುವ ಮಾಹಿತಿ ಪ್ರಕಾರ ಒಬ್ರು ಲೇಡಿ, ಅವ್ರ ಹೆಸರು ಲಲಿತಾ, ಗಂಡ ಹೆಸರು ಉದಯ್ ಕುಮಾರ್ ಹಟ್ಟರಗಿ. ಸದ್ಯಕ್ಕೆ ಅವರು ಮನೆ ಇದೆ ಸೋಮಾಪುರದಲ್ಲಿ. ಅವ್ರದ್ದು ಸ್ಪಾಟ್ ಡೆತ್ ಆಗಿದೆ. ಈ ಮಾಹಿತಿ ಬಂದಾದ್ಮೇಲೆ ನಾವೇ ಲಲಿತಾ ತಂದೆ ನಿಂಗಪ್ಪ ಕಡೆಯಿಂದ ಒಂದು ಫೇಟಲ್ ಆಕ್ಸಿಡೆಂಟ್, ಈಗ ಹೊಸ BNS ಬಂದಾದ್ಮೇಲೆ 106 ಇರುತ್ತೆ, ಮುಂಚೆ IPC ಪ್ರಕಾರ 304. ಅದ್ರ ಪ್ರಕಾರ ನಾವು ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀವಿ. FIR ಕ್ರಮಾಂಕ ಮೊದಲನೇ ಸಂಖ್ಯೆ 45/2026. ಈ ಕೇಸಲ್ಲಿ ನಮ್ಗೆ ಫಸ್ಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಟೈಮ್ ಒಬ್ಬ ಬಸ್ ಡ್ರೈವರ್, KSRTC ಬಸ್ ಡ್ರೈವರ್ ಡ್ಯಾಶ್ ಕ್ಯಾಮ್ ಫುಟೇಜ್ ನಮ್ಗೆ ಕೊಡ್ತಾರೆ. ಆ ಡ್ಯಾಶ್ ಕ್ಯಾಮ್ ಫುಟೇಜ್ ಅಲ್ಲಿ ಈ ಆಕ್ಸಿಡೆಂಟ್ ಲೈವ್ ಕ್ಯಾಪ್ಚರ್ ಆಗಿದೆ. ಆ ಡ್ಯಾಶ್ ಕ್ಯಾಮ್ ಫುಟೇಜ್ ನೋಡ್ ಆದ್ಮೇಲೆ ನಮ್ಮೆಲ್ಲ ಅಧಿಕಾರಿಗಳು ಅದೇ ಪದೇ ನೋಡಾದ್ಮೇಲೆ ಅವರಿಗೆ ಡೌಟ್ ಬರುತ್ತೆ, ಇದು ನಾರ್ಮಲ್ ಆಕ್ಸಿಡೆಂಟ್ ಇಲ್ಲ. ಫರ್ದರ್ ನಾವೇ ನಮ್ಮ ಟೆಕ್ನಿಕಲ್ ಟೀಮ್, ಎಲ್ಲಿ ನಮ್ಮ ಸೋಪು ಅಧಿಕಾರಿಗಳು ಇದ್ದಾರೆ, ಮತ್ತೆ ನಮ್ಮ ಬೇರೆ ಅಧಿಕಾರಿಗಳು ಇದ್ದಾರೆ, ಅದು ಎಲ್ಲರೂ ಕರೆಸಿ ಪದೇ ನಾವೇ ನೋಡ್ತೀವಿ. ನೋಡಾದ್ಮೇಲೆ ನಮ್ಗೆ ಇದು ಒಂಥರ ನಮ್ಗೆ ಪೊಲೀಸ್ಗೆ ಒಂದು ಸೆನ್ಸ್ ತರ ಬರುತ್ತೆ, ಸಿಕ್ಸ್ ಸೆನ್ಸ್. ಇದು ಆಕ್ಚುಲಿ ರೋಡ್ ಆಕ್ಸಿಡೆಂಟ್ಸ್, ನಾರ್ಮಲ್ ರೋಡ್ ಆಕ್ಸಿಡೆಂಟ್ಸ್ ಇಲ್ಲ. ಇದು ಈ ಕೇಸಲ್ಲಿ ಆಕ್ಸಿಡೆಂಟ್ ಟೈಮ್ ಯಾವ ಥಾರ್ ಗಾಡಿಯಿಂದ ಆಕ್ಸಿಡೆಂಟ್ ಆಗಿದೆ, ಆ ಥಾರ್ ಗಾಡಿಯಲ್ಲಿ ನಂಬರ್ ಪ್ಲೇಟ್ ಇಲ್ಲ. ಸೆಕೆಂಡ್, ಆ ವಿಡಿಯೋ ಫುಟೇಜ್ ಅಲ್ಲಿ ಕ್ಲಿಯರ್ ಕಂಡು ಬರ್ತಾ ಇದೆ ಆ ಥಾರ್ ಗಾಡಿ ಇಂಟೆನ್ಷನಲಿ ಹಿಟ್ ಮಾಡಕ್ಕೆ ಆ ಲೇಡಿಗೆ ಬಂದಿದೆ, ರೋಡ್ಗೆ ಫುಲ್ ಲೆಫ್ಟ್ ಸೈಡ್ ಬಂದ್ಬಿಟ್ಟಿದೆ. ಸೊ ಈ ಫಸ್ಟ್ ಕ್ಲೂ ಮೇಲೆ ನಾವೇ ನಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಾದ್ಮೇಲೆ ನಮ್ಗೆ ಫಸ್ಟ್ ಬೇಕಾಗುತ್ತೆ ಇದರಲ್ಲಿ ವೆಹಿಕಲ್, ಗಾಡಿ. ಈ ಗಾಡಿದು ಫುಲ್ ಬ್ಲಾಕ್ ಗ್ಲಾಸಸ್ ಇತ್ತು. ಸೊ ಇದರಲ್ಲಿ ಬೇಸಿಕಲಿ ಯಾವ್ದು ಕ್ಲೂ ಇರಲಿಲ್ಲ. ಬಟ್ ಆ ಮರ್ಡರ್ ಡೌಟ್ ಮೇಲೆ ನಾವೇ ಇದರಲ್ಲಿ 5 ತಂಡ ಮಾಡಿಸಿದೀವಿ. ಫಸ್ಟ್ ಬೇಸಿಕಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಇರೋದು ಮತ್ತು ತನಿಖೆ ಮಾಡೋ ತಂಡ. ಸೆಕೆಂಡ್, ಈಗ ಗಾಡಿ ಯಾವ ಕಡೆ ಹೋಗಿದ್ದಾರೆ ಯಾವ್ದು ಐಡಿಯಾ ಇರಲ್ಲ, ಸೊ ಒಂದು CCTV ಕಡೆಯಿಂದ ಅದು ಫಾಲೋ ಅಪ್ ಮಾಡಕ್ಕೆ ತಂಡ.